ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಹಿಟ್ಲರ್ ಕಲ್ಯಾಣ ಭಾಗ. ನೆನಪಿಟ್ಕೋ ಡಸ್ಕಿ, ಈ ಸೌರಭ್ ಇಂಥವಕ್ಕೆಲ್ಲ ಬೀಳೋನಲ್ಲ. ಹೋಗಿ ನನಗಾಗಿ ಡಿನ್ನರ್ ಸಿದ್ಧ ಮಾಡು. ಮತ್ತೊಂದು ನೆನಪಿಟ್ಕೋ, ಇನ್ನು ಮುಂದೆ ನಿನ್ನ ಆ ಡಸ್ಕಿ ಕೈಗಳಿಂದಲೇ ನೀನು ನನಗೆ ತಿನ್ನಿಸ್ಬೇಕು, ಅರ್ಥ ಆಯ್ತಾ ಎಂದ ಸೌರಭ್. ಅಕ್ಷತಾ ಮನಸ್ಸಿನಲ್ಲಿ, ನಾನು ದಿಕ್ಕಿಲ್ದ ಡಸ್ಕಿ ಕೈಗಳ ಮತ್ತೆ ನಾನೇ ತಿನ್ನಿಸ್ಬೇಕಾ ಎಂದು ಸೌರಭ್ ಮನಸ್ಸಿನಲ್ಲಿ ಬೈಯಲಾರದೆ ತನ್ನನ್ನೇ ತಾನು ಬೈದುಕೊಂಡು ಹೊರಗೆ ಮಾತ್ರ ಮುಗ್ಧ ಮುಖ ಮಾಡಿಕೊಂಡು ನೋಡ್ತಾ ಇದ್ಲು. ಏನೇ ಗೂಬೆ ಹಾಗೆ ನಿಂತು ನೋಡ್ತಾ ಇದ್ದೀಯಾ? ಅಡುಗೆ ಮನೆಗೆ ಹೋಗಿ ಎಲ್ಲವನ್ನ ಸಿದ್ಧ ಮಾಡಿಡು, ನಾನು ಫ್ರೆಶ್ ಆಗಿ ಬರ್ತೀನಿ. ಹಾಗೆ ಅಡುಗೆ ಮಾಡುವುದು ಮುಗಿದ ತಕ್ಷಣ ಮೊದಲು ಫ್ರೆಶ್ ಆಗು. ಹೀಗೆ ಇದ್ದರೆ ನಾನು ತಿನ್ನಿಸ್ಕೊಳ್ಳೋದಿಲ್ಲ. ಹಾಂ, ನನಗೆ ಹೈಜನ್ ಅಂದರೆ ಶುಚಿತ್ವ ಇಲ್ಲದಿದ್ದರೆ ಅಸಹ್ಯ ಎಂದು ಹೇಳುತ್ತಾ, ನಾನು ಬರೋ ಅಷ್ಟರಲ್ಲಿ ನೀನು ನನಗೆ ತಿನ್ನಿಸಲು ಸಿದ್ಧವಾಗಿರಬೇಕು ಎಂದು ಎಚ್ಚರಿಕೆ ಕೂಡ ನೀಡಿ ಸೌರಭ್ ಹೊರಟು ಹೋದ. ಅದರಿಂದ ಶಾಕ್ ಆದ ಅಕ್ಷತಾ ಅಡುಗೆ ಮನೆಗೆ ಹೋಗಿ ಅಲ್ಲಿವರೆಗೆ ಮಾಡಿದ ಅಡುಗೆಗೆ ಅಂತಿಮ ಸ್ಪರ್ಶನ ನೀಡಿ ಅವೆಲ್ಲವನ್ನ ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಲು. ಫ್ರೆಶ್ ಆಗಲು ಹೊರಟ್ಲು. 30 ನಿಮಿಷಗಳ ನಂತರ ಸೌರಭ್ ಡೈನಿಂಗ್ ಟೇಬಲ್ ಮುಂದೆ ಬಂದು ಕುಳಿತ. ತಕ್ಷಣ ಪ್ಲೇಟ್ನಲ್ಲಿ ಅವನಿಗೆ ಬಡಿಸಿ ಪಕ್ಕದಲ್ಲಿದ್ದ ಚೇರ್ನಲ್ಲಿ ಕುಳಿತುಕೊಳ್ಳಲು ಚೇರನ್ನು ಹತ್ತಿರಕ್ಕೆ ಇಳ್ಕೊಂಡ್ಳು ಅಕ್ಷತಾ. ಆದರೆ ಸೌರಭ್ ಅವಕಾಶವನ್ನು ನೀಡದೆ ಅಕ್ಷತಾಳನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡ. ಸೊಂಟದ ಮೇಲೆ ಸುತ್ತ ಕೈ ಹಾಕಿ ತನ್ನೆಡೆಗೆ ಇಳ್ಕೊಂಡು, ತಾನೇ ಜಾಸ್ತಿ ಮಾತಾಡ್ತಿದ್ದೀಯಾ? ಏನೇ ಜಾಸ್ತಿ ಮಾತಾಡ್ತಿದ್ದೀಯಾ? ನಿನಗೆ ಗೊತ್ತು, ನನಗೆ ಹೀಗೆ ತಿನ್ನಿಸಿದ್ರೆ ಮಾತ್ರ ಇಷ್ಟ ಎಂದು ತಿಳಿದು ಬೇಕಂತಾನೆ ಚೇರ್ ಹಾಕ್ಕೊಳ್ತಾ ಇದೀಯಾ? ಅಂದರೆ ಏನು ಅರ್ಥ? ಇವನು ನನ್ನನ್ನು ಕೇಳ್ಕೋಬೇಕು, ನಾನು ಬೇಡ್ಕೊಂಡ್ರೆ ಮಾತ್ರ ತಿನ್ನಿಸ್ಬೇಕು ಅಂತನಾ ಅಂತ ಅಂದ್ಕೊಳ್ತಾ ಇದೀಯಾ ನೀನು? ನನ್ನಿಂದ ಮುದ್ದು ಮಾಡಿಸ್ಕೊಳ್ಬೇಕು, ವಿನಂತಿಸ್ಕೊಳ್ಬೇಕು ಅಂತ ಅಂದ್ಕೊಳ್ಳೋದನ್ನು ಬಿಟ್ಬಿಡು. ಕನಸಲ್ಲೂ ಕೂಡ ಇವೆಲ್ಲವನ್ನು ನೀನು ನಿರೀಕ್ಷಿಸಬೇಡ. ಆದರೂ ನಾನು ಇವೆಲ್ಲವನ್ನು ನಿನ್ನ ಫಿಗರ್ಗೆ ಮರುಳಾಗಿ ಅಥವಾ ನಿನ್ನ ಮೇಲೆ ಪ್ರೀತಿಯಿಂದ ಮಾಡ್ತಾಯಿಲ್ಲ. ನೀನು ನನ್ನ ಸೇವಕಿ. ಹಾಗಾಗಿ ನಾನು ಲಕ್ಷಗಟ್ಟಲೆನ ಕೊಟ್ಟು ನಿನ್ನನ್ನು ಖರೀದಿಸಿದ ಮೇಲೆ ಎಲ್ಲ ರೀತಿಯಲ್ಲೂ ನಿನ್ನನ್ನು ಬಳಸ್ಕೊಳ್ಬೇಕು ಅಲ್ವೇ? ಇದು ಕೂಡ ಬಳಕೆಯ ಒಂದು ಭಾಗವೇ, ಅರ್ಥ ಆಯ್ತಾ ಎನ್ನುತ್ತಾ ಗಟ್ಟಿಯಾಗಿ ಅವಳ ಭುಜದ ಮೇಲೆ ಹಲ್ಲಿನ ಗುರುತು ಮೂಡಿಸಿ ಇನ್ನು ಶುರು ಮಾಡು ಎಂದನು. ಅಕ್ಷತಾಳಿಗೆ ಸೌರಭ್ ತನ್ನನ್ನು ಹತ್ತಿರಕ್ಕೆ ತೆಗೆದುಕೊಂಡಾಗ ಎಲ್ಲೋ ಒಂದು ಸಣ್ಣ ಭರವಸೆ, ಯಾವಾಗಲೂ ತನ್ನೊಂದಿಗೆ ಇರ್ತಾನೇನೋ ಎಂದು. ಆದರೆ ಸೌರಭ್ ಆಡ್ತಾ ಇದ್ದ ಮಾತುಗಳಿಗೆ ಮತ್ತೆ ಮನಸ್ಸಿಗೆ ಚುಚ್ಚಿದಂತೆ ಆಯಿತು. ಆದರೆ ಆ ಭಾವನೆಯನ್ನು ಹೊರಗೆ ತೋರಿಸದೆ ಒಳಗಡೆನೆ ಬಚ್ಚಿಟ್ಕೊಂಡು ತಿನ್ನಿಸಲು ಪ್ರಾರಂಭಿಸಿದ್ಲು ಅಕ್ಷತಾ ತಿನ್ನಿಸುವುದನ್ನು ಸಂತೋಷದಿಂದ ತಿನ್ನುತ್ತಾ ತನ್ನ ಕೆಲಸವನ್ನು ತಾನು ಮಾಡ್ತಾನೆ ಇದ್ದ. ಅವಳ ಹೊಟ್ಟೆಯ ಮೇಲೆ ಕೈ ಇಟ್ಟಾಗ ಅಕ್ಷತಾ ಹೊಟ್ಟೆ ಒಳಗಡೆ ಹೋದಂತೆ ಅನಿಸ್ದ್ರಿಂದ, ಏಯ್ ಡಸ್ಕಿ, ನೀನು ಲಂಚ್ ಮಾಡಿದ್ದೀಯಾ ಇಲ್ವಾ ಎಂದು ಕೇಳಿದನು. ಮಾಡಿದೆ ಸರ್ ಎಂದಳು ಅಕ್ಷತಾ. ಹಾಗಾದರೆ ಇದೇನು ಇಷ್ಟು ಒಳಗಡೆ ಹೋಗಿದೆ ಎನ್ನುತ್ತಾ ಬಹುತೇಕ ಬೆನ್ನಿಗೆ ಅಂಟ್ಕೊಂಡಿದ್ದಂಥ ಹೊಟ್ಟೆಯನ್ನು ಒತ್ತುತ್ತಾ ಗಂಭೀರವಾಗಿ ಕೇಳಿದನು. ಅಂದರೆ ಸರ್, ನಾನು ನಾನ್ ವೆಜ್ ತಿನ್ನೋದಿಲ್ಲ. ನಿಮಗೋಸ್ಕರ ಲಂಚ್ಗೆ ನಾನ್ ವೆಜ್ ಮಾತ್ರ ಮಾಡಿದ್ದೆ, ಅದಕ್ಕೆ ಮೊಸರನ್ನ ಮಾತ್ರ ತಿಂದೆ ಎಂದಳು. ನೀನು ನಾನ್ ವೆಜ್ ತಿನ್ನೋದಿಲ್ವೇ? ಏನು ರೋಗ, ಯಾಕೆ ತಿನ್ನಲ್ಲ? ಅದು ಸರ್, ನನಗೆ ಚಿಕ್ಕಂದಿನಿಂದ ನಾನ್ ವೆಜ್ ಅಭ್ಯಾಸ ಇಲ್ಲ. ನಾನ್ ವೆಜ್ ತಿಂದಿದ್ರೆ ನಿನಗೆ ಇಷ್ಟವಾದದ್ದನ್ನು, ನಿನಗೆ ಬರುವಂಥದ್ದನ್ನು ಏನಾದರೂ ಮಾಡಿಕೊಂಡು ತಿನ್ನಬಹುದು ಅಲ್ವೇ? ನಿನಗೆ ಬೇಕಾದದ್ದನ್ನು ತಿಂದು ಸಾಯ್ಬೋದಿತ್ತು ಅಲ್ವೇ? ಹೀಗೆ ಊಟ ಮಾಡದೆ ಹಸಿದು ಸಾಯೋದಕ್ಕಿಂತ ನೀನು ಅಣ್ಣ ಅಂತೀಯಲ್ವೇ? ಆ ವಾಚ್ಮ್ಯಾನ್ ಅವನಿಗೆ ಹೇಳಿ ನಿನಗೆ ಬೇಕಾದದ್ದನ್ನು ತರಿಸ್ಕೊಂಡು ಸಾಯಬಹುದಿತ್ತು ಅಲ್ವೇ? ಇದೇನು ನಿನ್ನ ಅಪ್ಪನ ಮನೆ ಅಂದ್ಕೊಂಡಿದೀಯಾ ಅಥವಾ ಅವನ ಹಾಗೆ ಊಟಕ್ಕೆ ಗತಿ ಇಲ್ಲದೆ ಇರೋ ಮನೆ ಅಂತ ಅಂದ್ಕೊಂಡಿದೀಯಾ ನಾನು ಎಂದು ಕೂಗಾಡುತ್ತಾ ಹೇಳಿದ. ಎಷ್ಟು ಸಲ ಹೇಳಬೇಕು ನಿನಗೆ? ನನ್ನ ಮನೆಯಲ್ಲಿದ್ದಾಗ ಹೊಟ್ಟೆ ತುಂಬ ತಿನ್ನಬೇಕು, ಅದು ಜೀರ್ಣವಾಗುವವರೆಗೆ ಕೆಲಸ ಮಾಡಬೇಕು ಎಂದು. ಮತ್ತೊಮ್ಮೆ ಹೀಗೆ ನಾನ್ ವೆಜ್ ತಿನ್ನೋದಿಲ್ಲ ಎಂದು ನಮ್ಮಪ್ಪ ಸತ್ತಿದ್ದಾನೆಂದು ಅಥವಾ ಯಾವುದೋ ದೇವರಿಗೆ ಉಪವಾಸ ಎಂದು ಹೊಟ್ಟೆ ಖಾಲಿ ಬಿಟ್ಟರೆ ನಾನೇ ನಿನ್ನ ಕೊಲೆ ಮಾಡ್ತೇನೆ ನಿನ್ನನ್ನು ಎಂದು ಸೊಂಟದ ಮೇಲೆ ಗಟ್ಟಿಯಾಗಿ ಗಿಲ್ಲಿ ಹೇಳಿದನು. ಸೌರಭ್ ತನ್ನ ಹಸುವಿನ ಬಗ್ಗೆ ಅಷ್ಟೆಲ್ಲ ಹೇಳ್ತಾ ಇದ್ರೆ ಅಕ್ಷತಾ ಕಣ್ಣಲ್ಲಿ ನೀರು ತುಂಬಿತ್ತು.
ಹಾಗೆಯೇ ಆಗಲಿ ಸರ್ ಎಂದಳು ಅಕ್ಷತಾ ಸಂತೋಷದಿಂದ. ಏನು ಹಾಗೆಯೇ ಎಷ್ಟು ಹೊತ್ತು ಇರಬೇಕು ಹೀಗೆ? ನೀನು ಈಗ ತಿನ್ನಿಸುವವರೆಗೂ ನಾನು ಹೀಗೆ ನಿನಗೋಸ್ಕರ ಕಾಯ್ತಾ ಇರಬೇಕಾ? ಯಾವಾಗ ತಿನ್ನಿಸ್ತಾಳೋ ಎಂದು ಕೋಪದಿಂದ ಗದರಿದನು. ಸೌರಭ್ ಕೋಪದಲ್ಲೂ ಆ ಮುಗ್ಧಳಿಗೆ ಪ್ರೀತಿ ಕಾಣಿಸ್ತಾ ಇದ್ರೆ ನಗುತ್ತಾ ತಿನ್ನಿಸಿದಳು ಅಕ್ಷತಾ. ಅವನು ತಿಂದ ನಂತರ ಅಕ್ಷತಾ ಬಟ್ಟೆಗೆ ಬಾಯಿ ಒರೆಸ್ಕೊಂಡು ಅವಳನ್ನು ಬಿಟ್ಟನು ಸೌರಭ್. ಏ ಡಸ್ಕಿ, ಮೊದಲು ಹೋಗಿ ರೂಮನ್ನು ಅಚ್ಚುಕಟ್ಟಾಗಿ ಸರಿಪಡಿಸಿ ಬಾ. ನೀನು ಕೂಡ ಊಟ ಮಾಡು ಎಂದನು. ಹಾಂ ಎಂದು ಕೈ ತೊಳೆದುಕೊಂಡ ಮೇಲ್ ಹೋಗಿ ಬೆಡ್ ಸರಿಪಡಿಸಿ ಬಂದಳು. ಮರುದಿನ ಬೆಳಗ್ಗೆ ಸೌರಭ್ ವರ್ಕೌಟ್ಗಾಗಿ ಜಿಮ್ ರೂಮ್ಗೆ ಹೋಗುತ್ತಾ ಏ ಡಸ್ಕಿ ಎಂದು ಕೂಗಿದ. ಅಡುಗೆ ಮನೆಯಲ್ಲಿದ್ದ ಅಕ್ಷತಾ ಹೊರಗಡೆ ಬಂದ ತಕ್ಷಣ ಅರ್ಧ ಗಂಟೆ ನಂತರ ಪ್ರೋಟೀನ್ ಶೇಕ್ನ ತಗೊಂಡು ಬಾ ನನಗೆ ಎಂದು ಹೇಳಿ ಹೊರಟು ಹೋದ ಸೌರಭ್. ಅವನು ಹೇಳಿದಂತೆಯೇ ಅರ್ಧ ಗಂಟೆ ನಂತರ ಪ್ರೋಟೀನ್ ಶೇಕ್ನ ತೆಗೆದುಕೊಂಡು, ಈ ಬಾರಿ ನೆನ್ನೆಯ ಹಾಗೆ ಆಗಬಾರ್ದು, ಜಾಗರೂಕಳಾಗಿ ಇರಬೇಕು ಎಂದು ಮನಸ್ಸಿನಲ್ಲೇ ಅಂದ್ಕೊಳ್ತಾ ಜಿಮ್ ರೂಮ್ಗೆ ಹೋದಳು ಅಕ್ಷತಾ. ನೋಡಬಾರ್ದು ಅಂತ ಅಂದ್ಕೊಳ್ತಾನೆ ಸೌರಭ್ನತ್ತ ಕಣ್ಣೆತ್ತಿ ನೋಡಿದ ಅಕ್ಷತಾ ಫುಲ್ಲಪ್ಸ್ ಮಾಡ್ತಾ ಬೆವರು ಸುರಿಸ್ತಾ ಇದ್ದ ಸೌರಭ್ನ ನೋಡಿ ಮತ್ತೆ ಅವಳ ಹೃದಯದಲ್ಲಿ ಗಂಟೆಗಳು ಜೋರಾಗಿ ಬಾರಿಸಿದ್ವು. ಸೌರಭ್ ಹಾಗೆ ಮೇಲೆ ಹೋಗಿ ಕೆಳಗಡೆ ಬರ್ತಾ ಇದ್ದಾಗ ಅವನ ಸಿಕ್ಸ್ ಪ್ಯಾಕ್ ಅಂಪ್ಸ್ ಬೆವರಿನಿಂದ ತೊಯ್ದು ಮತ್ತಷ್ಟು ಹಾಟಾಗಿ ಕಾಣಿಸ್ತಾ ಇದ್ದರೆ ಮತ್ತೆ ಅಕ್ಷತಾ ಗಂಟಲು ತೇವ ಮಾಡಿಕೊಳ್ಳೋದು ಅವಳ ಸರ್ದಿಯಾಗಿತ್ತು. ಹಠಾತ್ತಾಗಿ ಬಾಗಿಲಿನತ್ತ ನೋಡಿದ ಸೌರಭ್ಗೆ ಈ ಬಾರಿ ಪಿಂಕ್ ಬಣ್ಣದ ಸೀರೆಯಲ್ಲಿ ಮುದ್ದಾದ ಹೂವಿನಂತೆ ಫ್ರೆಶ್ ಆಗಿದ್ದ ಅಕ್ಷತಾನ ನೋಡಿದ ಸೌರಭ್ ನೋಡಿ ಗಂಟಲು ತೇವ ಮಾಡ್ಕೊಳ್ತಾ ಇದ್ದ ಅಕ್ಷತಾಳನ್ನು ನೋಡಿ ರೋಪ್ನಿಂದ ಇಳಿದು ಡಸ್ಕಿ ಹೀಗೆ ಬಾರೆ ಎಂದನು. ಸೌರಭ್ ಧ್ವನಿಗೆ ಭ್ರಮೆಯಿಂದ ಹೊರಬಂದು ನಾನಾ ಸರ್ ಎಂದಳು ಮೇಲು ಧ್ವನಿಯಲ್ಲಿ. ಆ ಧ್ವನಿಯಲ್ಲಿನ ನಡುಕ ಸೌರಭ್ಗೆ ಸ್ಪಷ್ಟವಾಗಿ ತಿಳಿತಾ ಇತ್ತು. ಏನೇ ಆಯ್ತೆ? ಯಾಕೆ ಚಳಿ ಜ್ವರ ಬಂದ ಕೋಳಿಯಂತೆ ನಡುಕ್ತಾ ಇದ್ದೀಯಾ ಎನ್ನುತ್ತಾ ಪುಷ್ಅಪ್ಸ್ಗಾಗಿ ನೆಲದ ಮೇಲೆ ಬಾಗಿದನು ಸೌರಭ್. ಏನೂ ಇಲ್ಲ ಸರ್, ನಿಮಗೋಸ್ಕರ ಇದು ತಂದೆ ಎನ್ನುತ್ತಾ ಕೈಯಲ್ಲಿದ್ದ ಗ್ಲಾಸನ್ನು ಮುಂದೆ ಚಾಚಿ ತೋರಿಸಿದಳು ಅಕ್ಷತಾ. ಮೆಂಟಲ್ ಡಸ್ಕಿ, ನಿನಗೇನಾದರೂ ತೊದಲಿದೆಯಾ? ಯಾವಾಗ ನೋಡಿದ್ರು ಮಿಮ್ಮಿ ಏ ಅಂತ ಹೀಗೆ ಮಾತಾಡ್ತೀಯಾ? ಒಂದೇ ಸಲ ಹೇಳು ಅಂದಾಗ ಪಾಪ ಅದು ತೊದಲಲ್ಲ. ಅವನನ್ನು ನೋಡಿದ್ರೇ ಅವಳ ಹೃದಯದಲ್ಲಿ ಗೂಡ್ಸ್ ಟ್ರೈನ್ ರನ್ನಿಂಗ್ ರೇಸ್ನಲ್ಲಿ ಓಡ್ತಾ ಇರುತ್ತೆ. ಧ್ವನಿಯನ್ನು ಹಾಗೆ ತೊದಲುತ್ತಾ ಪಾಪ ಅಕ್ಷತಾ. ಇಲ್ಲ ಸರ್ ಎಂದು ಅವನಿಗೆ ಯಾವಾಗ ತಿಳಿಯೋದೋ. ಮತ್ತೆ ಯಾಕೆ ಹಾಗೆ ಮಾತಾಡ್ತೀಯಾ ಎಂದು ಕೇಳುತ್ತಾ ಪುಷ್ಅಪ್ ಶುರು ಮಾಡಿದನು ಸೌರಭ್. ಸರ್, ಇದನ್ನು ಇಲ್ಲಿಟ್ಟು ನಾನು ಹೋಗಲೇ ಎಂದಳು ಅಕ್ಷತಾ. ಯಾಕೆ ಅಷ್ಟೊಂದು ಅವಸರ ನಿನಗೆ ಇಲ್ಲಿಂದ ಹೋಗಲು? ಹಾಗೇನಿಲ್ಲ ಸರ್ ಎಂದು ತಲೆಯನ್ನು ಅಡ್ಡಲಾಗಿ ಅಲ್ಲಾಡಿಸಿದಳು ಅಕ್ಷತಾ. ಅಷ್ಟೆ, ಇನ್ನು ಮಾತನಾಡುವ ಧೈರ್ಯ ಮಾಡಲೇ ಇಲ್ಲ ಅವಳು. ಹಾಗಾದರೆ ಆ ಕ್ಲಾಸ್ನ ತೆಗೆದುಕೊಂಡು ಇಲ್ಲಿಗೆ ಬಾರೆ ಎಂದನು ಸೌರಭ್. ಹಾಂ ಸರ್ ಎನ್ನುತ್ತಾ ಬಂದು ಅವನ ಎದುರು ನಿಂತಳು. ಕೆಳಗೆ ಪುಷ್ಅಪ್ಸ್ ಮಾಡ್ತಾ ಇದ್ದ ಸೌರಭ್ ಈಗ ಅಕ್ಷತಾಳನ್ನು ಕಾಲುಗಳ ಹತ್ತಿರ ಇದ್ದಂತೆ ಡಸ್ಕಿ, ಏನೇ ಇದು? ನಾನು ನಿನ್ನ ಕಾಲುಗಳ ಕೆಳಗೆ ಇದ್ದಂತೆಯೇ ಎಂದು ಕೂಗಿದನು. ಅಯ್ಯೋ ಸಾರಿ ಸರ್ ಅಂತ ಕೆಳಗೆ ಕುಳಿತುಕೊಂಡು ಅಕ್ಷತಾ. ಏನೇ ಹಾಗೆ ಕಣ್ಣು ಗುಡ್ಡೆಗಳನ್ನು ಹೊರಳಿಸ್ಕೊಂಡು ನೋಡ್ತಾ ಇದ್ದೀಯಾ? ಆ ಗ್ಲಾಸ್ನ ಪಕ್ಕಕ್ಕಿಟ್ಟು ಎಣಿಸು ಎಂದನು ಮತ್ತೆ. ಹಾಂ ಸರ್, ಸರಿ ಎಂದು ಗ್ಲಾಸ್ನ ಪಕ್ಕಕ್ಕಿಡ್ತಾ ಇದ್ದಂತೆಯೇ ತಕ್ಷಣ ಆ ಮುಂದಿನ ಕ್ಷಣವೇ ಸೌರಭ್ ಒಂದೇ ಕೈಯಿಂದ ಅಕ್ಷತಾ ಎರಡೂ ಕಾಲುಗಳ ಹತ್ತಿರ ಹಿಡಿದು ಸರ್ರನೆ ತನ್ನೆಡೆಗೆ ಎಳೆದುಕೊಂಡನು. ಈಗ ಅಕ್ಷತಾ ಸರಿಯಾಗಿ ಅವನ ದೇಹದ ಕೆಳಗಡೆ ಇದ್ಲು. ಸೌರಭ್ ಸರಿಯಾಗಿ ಅವಳ ದೇಹದ ಮೇಲಿದ್ದ. ಆದರೆ ಅಕ್ಷತಾಗೆ ತಾಕದೇನೆ ಸೌರಭ್ ಹಾಗೆ ತನ್ನ ಮೇಲಿದ್ದಂತೆಯೇ ಇದ್ದನು. ಆದರೆ ತಗುಲಿದಂತೆಯೇ ಆಗ್ತಾಯಿತ್ತು. ಆದರೆ ತಗುಲ್ತಾ ಇರಲಿಲ್ಲ. ಪಾಪ, ಒಟ್ಟಿನಲ್ಲಿ ಅಕ್ಷತಾಳನ್ನು ಹುಚ್ಚಿಯಾಗಿಸ್ತಾ ಇದ್ದನು ಹಿಟ್ಲರ್. ಅವನು ಹಾಗೆ ಪುಷ್ಅಪ್ ಮಾಡ್ತಾ ಕೆಳಗಡೆ ಬಂದಾಗ ತಾಗದಂತೆ ತಾಗ್ತಾ ಇದ್ದ ಅವನ ಅಪ್ಸ್ ಅವಳ ಹೃದಯಕ್ಕೆ ಹೀಗೆ ತಾಗಿ ಹೋಗ್ತಾ ಇದ್ದ ದೃಢವಾದ ಎದೆ, ಗಟ್ಟಿಮುಟ್ಟಾದ ಬೈಸಪ್ಸ್, ಅವನ ಸ್ಟ್ರಾಂಗ್ ಬಾಡಿಯ ಕೆಳಗೆ ಸಣ್ಣ ಗುಬ್ಬಚ್ಚಿಯಂತೆ ಇದ್ಲು ಅಕ್ಷತಾ. ಅವನ ಬೆವರಿನ ವಾಸನೆಯು ಅವಳನ್ನು ಮತ್ತಿನಲ್ಲಿ ತೇಲಿಸ್ತಾ ಇದ್ದರೆ ಅಕ್ಷರಶಃ ಆ ಮತ್ತಿನಲ್ಲಿ ನಡುಕ್ತಾ ಇದ್ಲು ಅಕ್ಷತಾ. ತುಂಬ ಹೊತ್ತಿಂದ ವರ್ಕೌಟ್ ಮಾಡ್ತಾ ಇದ್ದಿದ್ದರಿಂದ ಕೂದಲಿನಿಂದ ಕೆಳಗೆ ಸುರಿತಾ ಇದ್ದ ಅವನ ಬೆವರಿನ ಹನಿಗಳು ಅವಳ ಮುಖದ ಮೇಲೆ ಬಿದ್ದು ಡಸ್ಕಿ ಚರ್ಮವು ಸೌರಭ್ಗೆ ಮತ್ತಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು.
ಸೌರಭ್ ಬೆವರಿನ ಹನಿ ಬಿದ್ದ ಅವಳ ಶರೀರ ಸಣ್ಣ ಬೆವರಿನ ಹನಿಗೆ ಜುಮ್ ಎನ್ನಲು ಪರವಶಳಾಗಿ ಕಣ್ಣು ಮುಚ್ಚಿದಳು ಅಕ್ಷತಾ. ಅದನ್ನು ನೋಡುತ್ತಾ ಸೌರಭ್ ಗರ್ವದಿಂದ ನಗುತ್ತಾ, ಏನೇ ಡಸ್ಕಿ, ಕಣ್ಣು ಮುಚ್ಕೊಳ್ತಾ ಇದ್ದೀಯಾ? ಅಂದರೆ ನನ್ನ ಬಾಳಿ ಅಷ್ಟು ಅಸಹ್ಯವಾಗಿದೆಯಾ? ಕಣ್ಣು ತೆರೆ ಎಂದನು. ಅವನು ಯಾವಾಗ ಕಣ್ಣೆತ್ತಿ ನೋಡಲು ಹೇಳ್ತಾನೋ, ಯಾವಾಗ ಕಣ್ಣನ್ನು ತಗ್ಗಿಸಲು ಹೇಳ್ತಾನೋ ತಿಳಿಯದ ಅಕ್ಷತಾಳಿಗೆ ಈಗಿನ ಪರಿಸ್ಥಿತಿಯಲ್ಲಿ ಮಾತ್ರ ಕಣ್ಣು ತೆರೆದು ನೋಡಲಾಗದ ಸ್ಥಿತಿ ಅವಳದಾಗಿತ್ತು. ಆದರೂ ಕಣ್ಣು ತೆರೆಯದ ಅಕ್ಷತಾ ಮೇಲೆ ಈ ಬಾರಿ ಕೋಪ ಬಂದು ಕೆಳಗಡೆ ಬಂದ ಸಮಯದಲ್ಲಿ ಅವಳ ತುಟಿಗಳನ್ನು ಹಿಡಿದನು ಸೌರಭ್. ಹಠಾತ್ತಾಗಿ ಹಾಗೆ ಮಾಡಿದ್ರಿಂದ ತಟ್ಟನೆ ಕಣ್ಣು ತೆರೆದ ಅಕ್ಷತಾನ ನೋಡಿ ನಗುತ್ತಾ ತುಟಿಗಳನ್ನು ಬಿಟ್ಟು ಮೇಲೆ ಹೋಗುತ್ತಾ, ಅವಳು ಹಾಗೆ ಕಣ್ಣು ತೆರೆದು ನೋಡುತ್ತಲೇ ಇರಬೇಕು ಎಂದನು. ಅವನ ಎಂಜಲುತ್ತಾಗಿ ತೇವವಾದ ತುಟಿಗಳನ್ನು ನೋಡುತ್ತಾ ಕಣ್ಣು ತೆರೆದರೂ ಅಕ್ಷತಾ ಅವನನ್ನು ನೋಡಲು ನಾಚಿಕೆ ಅಡ್ಡಿ ಬರ್ತಾ ಇದ್ರೆ ಭಾರವಾಗಿ ಕಣ್ಣುಗಳನ್ನು ಮತ್ತೆ ಮುಚ್ಚಿದ್ಲು. ಸೌರಭ್ ಮಾತ್ರ ಕೆಳಗೆ ಬರುತ್ತಾ ನಿಮಿಷಗಳ ಕಾಲ ಅಲ್ಲೇ ನಿಂತು ರಸಭರಿತವಾಗಿ ಕಾಣಿಸ್ತಾ ಇದ್ದ ಅವಳ ತುಟಿಗಳನ್ನು ತನ್ನ ತುಟಿಗಳ ನಡುವೆ ಉಜ್ಜ್ತಾ ಇದ್ದನು. ಅರ್ಧ ಗಂಟೆ ಮಾಡಬೇಕಾದ ಪುಷಪ್ಸ್ 1 ಗಂಟೆಯಾದರೂ ಮುಗಿಯದೆ ಅಲ್ಲೇ ನಿಂತರೆ ಸಂಪೂರ್ಣವಾಗಿ ಅವಳ ಮೇಲೆ ಬಿದ್ದನು ಸೌರಭ್. ತುಟಿಗಳಿಗೆ ಮುತ್ತಿಡುತ್ತಲೇ ಅವನ ಕೈಗಳು ಅವಳನ್ನು ಪೂರ್ತಿಯಾಗಿ ಅಪ್ಪುತ್ತಾ ಇದ್ರೆ ಅಕ್ಷತಾ ಕೈಗಳು ಯಾವಾಗಲೂ ಅವನ ಕೂದಲೊಳಗಡೆ ಸೇರಿ ಹೋಗಿದ್ವು. ತುಟಿಗಳನ್ನು ಬಿಟ್ಟು ನಿಧಾನವಾಗಿ ಅವನ ತುಟಿಗಳ ಪ್ರಯಾಣ ಕೆಳಗಡೆ ಜಾರ್ತಾ ಶಂಖವನ್ನು ನೆನಪಿಸುವ ಅವಳ ಕುತ್ತಿಗೆಯನ್ನು ಪೂರ್ತಿಯಾಗಿ ತನ್ನ ಎಂಜಲ್ನಿಂದ ತವಿಸಿಬಿಟ್ಟಿದ್ದನು. ಅಲ್ಲಿ ಹಲ್ಲಿನ ಗುರುತುಗಳನ್ನು ಮಾಡುತ್ತಾ ಮತ್ತಷ್ಟು ಕೆಳಗಡೆ ಸಾಗಿ ಸೌಂದರ್ಯದ ಹಿಮಗಿರಿಗಳಿಗೆ ಅಡ್ಡವಾಗಿದ್ದ ಸೆರಗನ್ನು ಸರಿಸಿ ಬಾಯಲ್ಲಿ ನೀರೂರಿಸುತ್ತಿದ್ದ ಅವಳ ಹೃದಯದ ಮೇಲೆ ತುಟಿಗಳನ್ನು ಇಟ್ಟನು. ಸೂಕ್ಷ್ಮವಾದ ಜಾಗದಲ್ಲಿ ಮೊದಲ ಬಾರಿಗೆ ಗಂಡಸಿನ ತುಟಿಗಳ ಸ್ಪರ್ಶ ಅವಳನ್ನು ಉಸಿರುಗಟ್ಟಿಸ್ತಾ ಇದ್ರೆ ಅವಳ ಕೈಗಳು ಅವನ ಬೆನ್ನನ್ನು ಸುತ್ತಕೊಂಡು ಅವನು ಮಾಡ್ತಾ ಇದ್ದ ಕೆಲಸಗಳಿಗೆ ಕಾಮದ ತಾಪವನ್ನು ತಾಳಲಾರದೆ ಗಟ್ಟಿಯಾಗಿ ಅವಳ ಉಗುರುಗಳನ್ನು ಅವನ ಬೆನ್ನಿನ ಮೇಲೆ ಒತ್ತಿದಳು ಅಕ್ಷತಾ. ಅವಳು ನೀಡಿದ ಆ ಗಾಯಗಳನ್ನು ಸಹ ಲೆಕ್ಕಿಸದೆ ಸೌರಭ್ ಅವನು ತನ್ನ ಕೆಲಸದಲ್ಲಿ ತಾನು ಮಗ್ನನಾಗಿದ್ದನು. ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.